ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನವೀನ್ ನಂದೀಪುರ ಯೂಟ್ಯೂಬ್ ಚಾನಲ್. ಇದು ಆ್ಯಕ್ಚುಲಿ ನನ್ನ ಫಸ್ಟ್ ವೀಡಿಯೋ ಅನಿಸುತ್ತೆ. ನಾನು ಸ್ವಲ್ಪ ಅಂದರೆ ನನ್ನ ಮುಖ ಕಾಣಿಸೋ ಥರ ವೀಡಿಯೋ ಮಾಡ್ತಾ ಇರೋದು. ಈ ವಿಡಿಯೋ ಬಂದು ಬಿಗ್ ಬಾಸ್ಗೆ ರಿಲೇಟೆಡ್ ಆಗಿರೋದು. ಅಂದರೆ ಏನಿಲ್ಲ, ವೀಡಿಯೋಸ್ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಟಿವಲ್ಲಿ ಇದ್ದಷ್ಟು ಸಪೋರ್ಟರ್ಸು ಮತ್ತು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ ಅನ್ನೋ ಒಂದು ನಂಬಿಕೆ ಅಷ್ಟೇ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡೋಣ, ವಾರನೂ ಇದೇ ಥರ ವೀಡಿಯೋ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ. ಇದೇ ಥರ ಟೈಮ್ ಸಿಕ್ಕಿ ವೀಡಿಯೋ ಮಾಡೋ ಥರ ಆಗಲಿ ಅಂತ ಅಂದ್ಕೋತೀನಿ. ಸೊ ಇವಾಗ ನಾವು ಫಸ್ಟ್ ವೀಡಿಯೋ ಆಗಿರೋದ್ರಿಂದ ಕಂಟೆಸ್ಟೆಂಟ್ಗಳ ಬಗ್ಗೆನೇ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ, ಈಗ ನಾವು ಮೊದಲ ಸ್ಪರ್ಧಿ ಹೆಸರು ತೊಗೊಳ್ಳೋಣ. ಇವರು ಬಂದು ಭವ್ಯ ಅಂತ. ಇವರು ರಿಲೇಟೆಡ್ ಬಂದು ಗೀತಾ ಸೀರಿಯಲಿಂದ ಬಂದಿರೋದು. ಗೀತಾ ಸೀರಿಯಲ್ ಕಲರ್ಸ್ ಕನ್ನಡದಲ್ಲಿ ಬರ್ತಾಯಿತ್ತು. ಸೊ ಈ ಸೀರಿಯಲ್ ನೋಡಿರೋರಿಗೆಲ್ಲ ಇವ್ರ ಬಗ್ಗೆ ಗೊತ್ತಿರುತ್ತೆ. ಇವರು ಮರ ಗಿಡ ಎಲ್ಲ ಕಿತ್ತಿರೋದು, ಹೀರೋನ ಹಿಂಗೆ ಸೀರಿಯಲ್ ಹಾಕ್ಕೊಂಡೆಲ್ಲ ಕಟ್ಕೊಂಡು ಸೈಕಲಲ್ಲಿ ಹೋಗಿರೋದು, ಮತ್ತು ದೊಡ್ಡ ಫೈಟ್ರ್ಗಳನ್ನೆಲ್ಲ ಡಿಮಿಲ್ ಅಂತ ಹೊಡೆದಾಕ್ಬಿಟ್ಟವ್ರೆ. ಇವ್ರ ಇಂಟ್ರಡಕ್ಷನ್ ಈ ಥರ ಇರುತ್ತೆ. ಇದನ್ನು ನಾವು ನೋಡಿರೋದು. ನೋಡೋಣ ಬಿಗ್ ಬಾಸ್ ಮನೇಲಿ ಯಾವ ಥರ ಇರ್ತಾರೆ, ಹೆಂಗೆ ಇವರು ಫೈಟ್ ಮಾಡ್ತಾರೆ ಅನ್ನೋದನ್ನ ಹೋಗ್ತಾ ನೋಡೋಣ. ಮತ್ತು ಎರಡನೇ ಕಂಟೆಸ್ಟೆಂಟ್ ಬಂದು ಯಮುನಾ. ಇವರು ಸೀರಿಯಲಲ್ಲಿ ನೋಡಿದ್ದೀವಿ ಇವ್ರನ್ನ ತುಂಬ. ಮತ್ತು ಇವ್ರಿಗೆ ತುಂಬ ಏಜ್ ಆಗಿದೆ, ಬಟ್ ಏಜ್ ಆಗಿರೋ ಥರ ಕಾಣಿಸಲ್ಲ. ನೋಡೋಣ, ಇವ್ರ ಬಗ್ಗೆ ಅಷ್ಟು ಜಾಸ್ತಿ ಇನ್ಫಾರ್ಮೇಷನ್ ಏನು ನಮಗೆ ಐಡಿಯಾ ಇಲ್ಲ. ಇವ್ರನ್ನ ಸೀರಿಯಲಲ್ಲಿ ನೋಡಿದ್ದೀವಿ, ಇಲ್ಲಿ ಬಿಗ್ ಬಾಸಿಂದ ನೋಡೇ ಕಲ್ತ್ಕೋಬೇಕು. ಬಟ್ ಇವಾಗ ನೋಡಿರೋ ಬಿಗ್ ಬಾಸ್ ಪ್ರಕಾರ ಇವರು ವಿನ್ನರ್ ಕಂಟೆಸ್ಟೆಂಟ್ ಅಲ್ಲ, ಏನಲ್ಲ. ಇಷ್ಟು ದಿನದಲ್ಲಿ ಅನಿಸಿರೋ ಪ್ರಕಾರ ವಿನ್ನಿಂಗ್ ಕಂಟೆಸ್ಟೆಂಟ್ ಏನಲ್ಲ. ಮೂರನೇ ಕಂಟೆಸ್ಟೆಂಟ್ ಧನ್ರಾಜ್ ಅವರು. ಇವರು ಒಳ್ಳೆ ಐಪ್, ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಐಪಲ್ಲಿರೋ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಇವರು ಹಾಕ್ಕೊಂಡಿದ್ದಾರೆ ಒಂದು ಲೈನ್. ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಚೆನ್ನಾಗಿದೆ. ನನಗೆ ನಾನೇ ಹೀರೋ ಅಲ್ಲ, ನನಗೆ ನಾನೇ ನಾಯಕ, ನಿಮ್ಮನ್ನು ನಗಿಸೋದೇ ನನ್ನ ಕಾಯಕ ಅಂತ. ಅದು ತುಂಬ ಇಷ್ಟ ಆಯಿತು. ಮತ್ತು ನಗಿಸೋದ್ರಲ್ಲೇನು ಯಪ್ಪಂಗೆ ಕೊರತೆ ಏನಿಲ್ಲ, ತುಂಬ ಚೆನ್ನಾಗಿ ನಗಿಸಿದ್ದಾರೆ. ನಾವು ಇವ್ರ ವಿಡಿಯೋ ಎಲ್ಲ ನೋಡಿದ್ದೀವಿ. ನೋಡೋಣ, ಬಿಗ್ ಬಾಸ್ ಮನೇಲೂ ಅಷ್ಟೇ ನಗಿಸ್ತಾರೆ. ಇವಾಗ ಬಿಗ್ ಬಾಸ್ ಮನೇಲಿ ಉಳ್ಕೊಂಡಿರೋ ಒಬ್ಬರೇ ಕಾಮಿಡಿಯನ್, ಇನ್ನೊಬ್ರು ಇದ್ದಾರೆ, ಬಟ್ ಅವ್ರ ಬಗ್ಗೆನೂ ಹೇಳ್ತೀನಿ. ಬಟ್ ಕಾಮಿಡಿಯನ್, ಪಕ್ಕ ಪ್ರಾಪರ್ ಕಾಮಿಡಿಯನ್ ಅಂದರೆ ಇವರೇ ಇರೋದು. ನೋಡೋಣ ಇವ್ರು ಎಷ್ಟು ನಗ್ಸೋಕ್ಕೆ ಟ್ರೈ ಮಾಡ್ತಾರೆ, ಎಷ್ಟು ಎಂಟರ್ಟೈನ್ಮೆಂಟ್ನ ಕೊಡ್ತಾರೆ ಅಂತ ಮುಂದೆ ಬರ್ತಾರೆ ನೋಡೋಣ. ಬಟ್ ತುಂಬ ಕಷ್ಟಪಟ್ಟು ವೀಡಿಯೋ ಮಾಡಿರೋರಲ್ಲಿ ಇವರು ಒಬ್ಬರು. ಇವರು ತುಂಬ ಜಾಸ್ತಿ ದಿನ ಇದ್ದಷ್ಟು ಖುಷಿ. ವಿನ್ನಾಗೋದೆಲ್ಲ ಕಷ್ಟ ಇದೆ, ಜಾಸ್ತಿ ದಿನ ಇದ್ದಷ್ಟು ನಮಗೂ ಖುಷಿ. ನಾಲ್ಕನೇ ಕಂಟೆಸ್ಟೆಂಟ್ ಬಂದು ಗೌತಮಿ. ಇವರು ಸತ್ಯ ಸೀರಿಯಲಿಂದ ಬಂದಿರೋರು. ಇವರು ಅಷ್ಟೇ ಟೆರರಾಗಿ ತೋರಿಸಿರೋದು, ರಾಕಿ ಬಾಯ್ ಫ್ಯಾನ್ ಥರ ಎಲ್ಲ ಜೀ ಕನ್ನಡದಲ್ಲಿ ತೋರಿಸಿರೋದು. ನೋಡೋಣ ಇಲ್ಲಿ ಯಾವ ಥರ ಇವರು ರಾಕಿಂಗ್ ನಡೆಯಲ್ವಾ, ಹೆಂಗಿರ್ತಾರೆ ಏನು ಅಂತ. ಸದ್ಯಕ್ಕೆ ಇವ್ರದ್ದಿರೋ ವೈಬ್ ನೋಡಿದ್ರೆ ವಿನ್ನಿಂಗ್ ಕಂಟೆಸ್ಟೆಂಟ್ ಅಲ್ಲ, ಬಟ್ ಎಲಿಮಿನೇಷನ್ನು ಬೇಗ ಆಗೋ ಕಂಟೆಸ್ಟೆಂಟ್ ಏನಲ್ಲ. ಒಳ್ಳೆ ಫೈಟರ್ ಆಗಿರ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ವಿನ್ನರ್ ಆಗ್ತಾರಾ, ಇಲ್ಲ ಒಳ್ಳೆ ಫೈಟರ್ ಆಗ್ತಾರಾ, ಇಲ್ಲ ಲೂಸರ್ ಆಗಿ ಬೇಗ ಆಚೆ ಬರ್ತಾರಾ, ಅದನ್ನು ಮುಂದೆ ನೋಡ್ತಾ ನಮಗೂ ಗೊತ್ತಾಗುತ್ತೆ. ನೆಕ್ಸ್ಟು 5ನೇ ಕಂಟೆಸ್ಟೆಂಟ್ ವಿಷಯಕ್ಕೆ ಬಂದರೆ ಇವರು ಅನುಷಾ ಅಂತ. ಇವರು ಆ್ಯಕ್ಚುಲಿ ಒಂದು 5-6 ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅದರಲ್ಲೂ 2 ಸಿನಿಮಾ ನಮ್ಮ ಧರ್ಮ ಕೀರ್ತಿರಾಜ್ ಇದ್ದಾರಲ್ಲ, ಅವ್ರ ಜೊತೆನೇ ಮಾಡಿದ್ದಾರೆ. ಖಡಕ್ ಮತ್ತು ರಾಜ್ಕುಮಾರಿ ಅಂತ ಒಂದು ಸೀರಿಯಲ್ ಎಲ್ಲ ಮಾಡಿದ್ದಾರೆ. ಪೆಂಟಗಾನ್ ಅಂತ ಒಂದು ಸಿನಿಮಾ ಬಂತು, ಆ ಸಿನಿಮಾಲ್ಲೂ ಆ್ಯಕ್ಟ್ ಮಾಡಿದ್ದಾರೆ. ಹೀಗೆ ತುಂಬ ಸಿನಿಮಾಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಬಿಗ್ ಬಾಸ್ ಮನೇಲಿ ವಿನ್ನಿಂಗ್ ಫೀಲೆಲ್ಲ ಏನು ಕೊಡ್ತಾ ಇಲ್ಲ, ಬಟ್ ಲವ್ ಗಿಮಿಕ್ಕು ಅದು ಇದು ಅಂದ್ಕೊಂಡು ಉಳ್ಕೊಬೋದು ಸ್ವಲ್ಪ ದಿನ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಇನ್ನು ಏನು ಆಗ್ತಾರೆ, ಏನು ಕತೆ ಅಂತ ಮುಂದೆ ಬರ್ತಾ ನೋಡೋಣ. ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ಧರ್ಮ ಕೀರ್ತಿರಾಜ್. ಇವ್ರದ್ದು ಗೊತ್ತಲ್ಲ, ಇವರು ಕ್ಯಾಡ್ಬರೀಸ್ ಅಂತಲೇ ಫೇಮಸ್ಸು. ನವಗ್ರಹ ಫಿಲಮಿಂದ ಎಲ್ರಿಗೂ ಪರಿಚಯ. ಯಾರು ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಎಲ್ರಿಗೂ ಗೊತ್ತಿರ್ತಾರೆ. ಇವರು ಕೀರ್ತಿರಾಜ್ ಅವ್ರ ಮಗ ಧರ್ಮ ಕೀರ್ತಿರಾಜು. ನೋಡೋಣ, ಅಂದರೆ ಗುಡ್ ವೈಬ್ಸ್ ಅಂತೂ ಸ್ಟಾರ್ಟ್ ಆಗಿದೆ ಇವ್ರ ಕಡೆಯಿಂದ. ಒಂದು ವಿನ್ನಿಂಗ್ ಕಂಟೆಸ್ಟೆಂಟ್ಗೆ ಏನೇನು ಕೆಪಾಸಿಟಿ ಇರಬೇಕು ಆ ಕೆಪಾಸಿಟಿ ಇವರಲ್ಲಿ ಕಾಣಿಸ್ತಾ ಇದೆ. ಮುಂದೆ ಹೋಗ್ತಾ ಹೆಂಗೆ ಅವ್ರನ್ನ ತೋರಿಸ್ಕೋತಾರೆ ಅನ್ನೋದ್ರ ಮೇಲೆ ನೋಡೋಣ. ಒಂದು ಗುಡ್ ವೈಬ್ ಅಂತೂ ಇವ್ರ ಹತ್ರ ಕಾಣಿಸ್ತಾ ಇದೆ. ಮತ್ತು ಇವರು 4-5 ಸಿನಿಮಾ ಎಲ್ಲ ಮಾಡಿದ್ದಾರೆ. ಮಮತಾಜ್ ಇರ್ಬೋದು, ಬಟ್ ನವಗ್ರಹ ಕೊಟ್ಟಿರೋ ಅಷ್ಟು ಹೆಸರು ಬೇರೆ ಯಾವ ಸಿನಿಮಾನೂ ಕೊಟ್ಟಿಲ್ಲ, ಅಷ್ಟು ಸಕ್ಸಸ್ಸು ಕಾಣಿಸಿಲ್ಲ. ಮತ್ತು ನಮ್ಮ 7ನೇ ಕಂಟೆಸ್ಟೆಂಟ್ ಇವರು ಜಗದೀಶ್. ಆ್ಯಕ್ಚುಲಿ ಇವ್ರದ್ದು ಏನಂದರೆ, ಮೇ ಬಿ ಹುಚ್ಚ ವೆಂಕಟ್ ಅವರು ಈಗ ನಾನು ಸರಿಯಾಗ್ಬಿಟ್ಟಿದ್ದೀನಿ, ನಾನು ಮೊದಲಿನ ಥರ ಇಲ್ಲ ಅಂತೆಲ್ಲ ಹೇಳಿರೋದಕ್ಕೆ ಒಬ್ರು ಹುಚ್ಚಿನ ಥರ ಇರೋನು ಬೇಕಲ್ಲ ಅಂತ ಕರ್ಕೊಂಬಂದವ್ರೆ ಅನಿಸುತ್ತೆ. ಇವ್ರನ್ನ ನೋಡಿದ್ರೆ ಒಂದು ಕಡೆ ಯಾರು ಗುರು ಇವರು ಅಂತಲೂ ಅನಿಸುತ್ತೆ, ಇನ್ನೊಂದು ಕಡೆ ಇಲ್ಲ ಆಚೆ ನೋಡಿದ್ರೆ ಫುಲ್ ಕಣ್ಣಿಟ್ಕೊಂಡು ಡ್ಯಾಡ ಅಂತ ಶೂಟ್ ಮಾಡ್ತಿದ್ದಿದ್ದು ವ್ಯಕ್ತಿ. ಅಲ್ಲಿ ಒಳಗಡೆ ಹೋದರೆ ಲೈಕ್ ನಮ್ಗನ್ಸಿದ್ದು ಇಷ್ಟೇ, ಹುಚ್ಚ ವೆಂಕಟ್ ರಿಪ್ಲೇಸ್ಮೆಂಟ್ ಅಂತ. 5 ನಿಮಿಷ ಮಾತಾಡಿದ್ದೀನಿ, 5 ನಿಮಿಷಕ್ಕೆ ಇರಲ್ಲ. ಬೆಳಗ್ಗೆ ಒಂಥರ, ಸಂಜೆ ಒಂಥರ, ಬೆಳಗ್ಗೆ ಮತ್ತೆ ಮಲಗಿ ಎದ್ದರೆ ಇನ್ನೊಂದು ಥರ ಇರೋ ವ್ಯಕ್ತಿ.
ಮತ್ತು ಮಾತೆತ್ತಾರೆ ನನ್ನ ನೆಕ್ಸ್ಟ್ ಸಿ ಎಮ್ ಅಂತಾರೆ. ನಾವು ಈಗಿರೋ ಸಿ ಎಮ್ಗಳಿಗೆ ಓಟ್ ಹಾಕೋಕ್ಕೆ ತಲೆಗುಳ ಬಿಟ್ಕೊಂಡ್ಬಿಟ್ಟಿದ್ದೀವಿ. ಇವ್ರಿಗೆ ಹೆಂಗೆ ಓಟ್ ಹಾಕ್ತೀವಿ, ಏನು ಕತೆನೋ, ಇವರೆಲ್ಲ ಸಿ ಎಮ್ಗಳಾದರೆ ನಮ್ಗಳ ಕತೆ ಏನು ಅನ್ನೋದೇ ದೊಡ್ಡ ಪ್ರಶ್ನೆ. ನೋಡೋಣ, ಸಿ ಎಮ್ ಆದರೆ ಆಲ್ ದಿ ಬೆಸ್ಟ್ ನಮ್ಮ ಕಡೆಯಿಂದನೂ. ಅವರ ಪ್ರಯತ್ನ ಏನು ತಪ್ಪಿಲ್ಲ. ಮತ್ತು ವಿನ್ನರೆಲ್ಲ ಸೀನಿಲ್ಲ, ಒಳ್ಳೆ TRP ಕಂಟೆಸ್ಟೆಂಟ್ ಇದು. TRPಗೋಸ್ಕರ ಇಟ್ಕೋತಾರೆ, ಬಟ್ ವಿನ್ನೆಲ್ಲ ಮಾಡಿಸಲ್ಲ. ಮತ್ತು ಇವ್ರು ಮಾತಾಡೋದು ಕೇಳ್ಬಿಟ್ರೆ ಬಿಗ್ ಬಾಸ್ನ ಉಡೀಸ್ ಮಾಡ್ತಾರಂತೆ, ಹೆಲಿಕಾಪ್ಟರ್ ತಗೊಂಡು ಒಳಗಡೆಗೆ ಬರ್ತಾರಂತೆ. ಅದೆಲ್ಲ ಅಂದರೆ ಬಿಗ್ ಬಾಸ್ನ ನಾವೆಲ್ಲ ನೋಡೋ ರೀತಿಯೇ ಬೇರೆ. ಬಟ್ ಇವ್ರು ತುಂಬ ಕೀಳಾಗಿ ನೋಡ್ತಾ ಇದ್ದಾರೆ, ಅದೇ ಸ್ವಲ್ಪ ಬೇಜಾರಾಗಿದ್ದು. ಬಟ್ ಈ ವಾರ ಹೊತ್ತು ಸುದೀಪಣ್ಣ ಹಾಕ್ಕೊಂಡು ತಿಂತಾನೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಅದಾಗ್ಬೋದು. ರುಬ್ಬೋದಂತೂ ಫಿಕ್ಸು, ಹೆಂಗೆ ರುಬ್ತಾರೆ ಅನ್ನೋದನ್ನ ನೋಡ್ಬೇಕಷ್ಟೆ. ನೆಕ್ಸ್ಟು 8ನೇ ಕಂಟೆಸ್ಟೆಂಟ್ ಬಂದು ಶಿಶಿರ್ ಅಂತ. ಇವರು 4-5 ಸಿನಿಮಾಗಳು ಮಾಡಿದ್ದಾರೆ. ಮತ್ತು ಡ್ಯಾನ್ಸ್ ಸುವರ್ಣದಲ್ಲಿ ಕಂಟೆಸ್ಟೆಂಟ್ ಆಗಿದ್ದವರು ಇವರು ಸಿನಿಮಾಗಳನ್ನೆಲ್ಲ ಮಾಡಿದ್ದಾರೆ. ಬಿಲ್ ಗೇಟ್ ಮತ್ತು ನೆಕ್ಸ್ಟ್ ಸಿನಿಮಾ ಬಂದು ಮಿಸ್ಟರ್ LLB, ಈ ಥರ ಒಂದು 2-3 ಸಿನಿಮಾ ಮಾಡಿದ್ದಾರೆ. ಅದರಲ್ಲೂ ಬಿಲ್ ಗೇಟ್ ಬಂದು ಚಿಕ್ಕಣ್ಣವ್ರ ಜೊತೆ ಮಾಡಿದ್ದು. ಸೊ ಚಿಕ್ಕಣ್ಣವ್ರ ಕಡೆಯಿಂದ ಇವರು ಮುಖ ಪರಿಚಯ ಎಲ್ಲ ತುಂಬ ಚೆನ್ನಾಗಿ, ಅಂದರೆ ಜನಕ್ಕೆಲ್ಲ ಗೊತ್ತಿರೋ ವ್ಯಕ್ತಿನೇ. ಅಂದರೆ ಇವರಲ್ಲಿ ವೈಬ್ ಇದೆ, ಅಂದರೆ ಒಳ್ಳೆ ಕಂಟೆಸ್ಟೆಂಟು, ಟಾಪ್ 5 ಹೋಗೋ ಕೆಪಾಸಿಟಿ ಎಲ್ಲ ಇರೋ ಮನುಷ್ಯನೇ. ಬಟ್ ನಿನ್ನೆ ಟಾಸ್ಕ್ ಎಲ್ಲ ನೋಡಿದಾಗ ಅಷ್ಟು ಸ್ಟ್ರಾಂಗಾಗಿ ಕಾಣಿಸಿಲ್ಲ. ಆ್ಯಕ್ಚುಲಿ ಮಂಜಣ್ಣ ಜಚ್ಚಾಕ್ಬಿಟ್ರು ಅವ್ರ ಆಪೋಸಿಟಲ್ಲಿ. ಮಂಜಣ್ಣವ್ರ ಹತ್ರ ಬಂದಾಗ ನಾನು ಹೇಳ್ತೀನಿ ನೋಡೋಣ. ಇವರು ಅದೇ ಟಾಸ್ಕ್ಗಳನ್ನೆಲ್ಲ ಕಿಲಾಡಿ ಥರ ಆಡಿದ್ರೆ ಟಾಪ್ 5 ಬರೋದೆಲ್ಲ ಏನು ಡೌಟ್ ಇಲ್ಲ. ವ್ಯಕ್ತಿ ಮತ್ತು ವೈಬ್ ಎಲ್ಲ ತುಂಬ ಚೆನ್ನಾಗಿದೆ. ನೋಡೋಣ ಏನಾಗುತ್ತೆ ಅಂತ. ನೆಕ್ಸ್ಟು 9ನೇ ಕಂಟೆಸ್ಟೆಂಟು ತ್ರಿವಿಕ್ರಮ್. ಇವರು ಹೆಸರು ಮತ್ತು ಇವ್ರು ನೋಡೋಕೆ ಹೈಟು ಮತ್ತು ಪರ್ಸ್ನಾಲಿಟಿ, ಇವ್ರು ಮಾತಾಡೋ ರೀತಿ, ಎಲ್ಲರ ಜೊತೆ ಚೆನ್ನಾಗಿರೋ ರೀತಿ, ಇದನ್ನೆಲ್ಲ ನನಗೆ ನೋಡ್ದಾಗ ಅನಿಸಿದ್ದು ಇದು ಒಂದು ವಿನ್ನಿಂಗ್ ಮೆಟೀರಿಯಲ್ ಅಂತ. ಈಗ ಟಾಪ್ 3ಯಲ್ಲಿ ಯಾರಿರ್ತಾರೆ ಅಂತ ಹೇಳಕ್ಕೆ ಬಂದರೆ ಅದೇ ಶಿಶಿರ್ ಆಗಿರ್ಬೋದು, ಮತ್ತು ಧರ್ಮಕೀರ್ತಿರಾಜ್ ಆಗಿರ್ಬೋದು, ಮತ್ತು ತ್ರಿವಿಕ್ರಮ್. ಇವ್ರು 3 ಜನನ ತೊಗೊಬೋದು. ಮತ್ತು ಇವ್ರನ್ನ ನೋಡಿದ ತಕ್ಷಣ ಅನಿಸುತ್ತೆ ಒಂದು ಒಳ್ಳೆ ವಿನ್ನಿಂಗ್ ಕಂಟೆಸ್ಟೆಂಟ್, ಅಂದರೆ ವೈಬು ಚೆನ್ನಾಗಿದೆ, ಗುಡ್ ವೈಬ್ಸ್ ಇರೋ ವ್ಯಕ್ತಿ. ನೋಡೋಣ ಏನಾಗುತ್ತೆ ಹಿಂಗೆ ಹೋಗ್ತಾ ಮುಂದೆ ಅಂತ. ಇವರು CCL ಎಲ್ಲ ತುಂಬ ಕಾಣಿಸ್ಕೊಂಡಿರೋ ವ್ಯಕ್ತಿ, ತುಂಬ ಅಂದರೆ ಜನಕ್ಕೆ ಪರಿಚಯ ಇರೋ ವ್ಯಕ್ತಿನೇ. ಮತ್ತು ಸಿನಿಮಾ ಅಂತ ಬಂದರೆ ಬ್ಯಾಡ್ ಮ್ಯಾನರ್ಸಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟ್ರು ಮಾಡಿದರು, ಹಂಗಾಗಿ ತುಂಬ ಮುಖ ಪರಿಚಯ ಇದೆ. ಮತ್ತು ಬೇರೆ ಬೇರೆ ಸಿನಿಮಾಗಳು ಮಾಡಿದ್ದಾರೆ, ಅಷ್ಟು ಪ್ರಚಾರ ಆಗಿಲ್ಲ, ಅಂದರೆ ಅಷ್ಟು ಫೋಕ್ ಸಿಕ್ಕಿಲ್ಲ, ಗೆದ್ದಿಲ್ಲ ಆ ಸಿನಿಮಾಗಳೆಲ್ಲ. ನೋಡೋಣ ಈ ಬಿಗ್ ಬಾಸಲ್ಲಾದರೂ ಗೆಲ್ಲಿ ಅಂತ ನಾವು ಹಾರೈಸೋಣ. ಇನ್ನು 10ನೇ ಕಂಟೆಸ್ಟೆಂಟ್ ಬಂದು ಹಂಸ ಅಂತ. ಇವ್ರನ್ನ ನಾನು ಇಷ್ಟು ದಿನ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೆ, ಬಟ್ ಇವ್ರನ್ನ ಎಲ್ಲೋ ನೋಡಿದ್ದೀನಿ ಎಲ್ಲಿ ಅಂತ ಗೊತ್ತಾಯ್ತಿರಲ್ಲ. ಇವತ್ತು ಇವ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ತೆಗ್ದಾಗ ಗೊತ್ತಾಗಿದ್ದು, ಇವರು ಪುಟ್ಟಕ್ಕ, ಜಿ ಕನ್ನಡದಲ್ಲಿ ಪುಟ್ಟಕ್ಕನ ಮಕ್ಕಳು ಬರುತ್ತಲ್ಲ, ಆ ಸೀರಿಯಲಲ್ಲಿ ಮಾಡ್ತಾ ಇರೋರು. ನಂಗೆ ಅದು ತೆಗಿಯೋ ತನಕ ಇವ್ರು ಅವರೇ ಅಂತ ಗೊತ್ತಾಗಿರಲಿಲ್ಲ. ಅದ್ರಲ್ಲಿ ನೋಡಿದ್ರೆ ಫುಲ್ಲು ಟೆರರು ಬಾರ್ಡ್ರ ಹಿಂದೆಲ್ಲ ಒಳ್ಳೆ ಫೈಯರ್ ಇರೋ ಥರ ಇರೋ ಕ್ಯಾರೆಕ್ಟ್ರು. ಇಲ್ಲಿ ಬಂದರೆ ಏನೋ ಕಾಣಿಸ್ತಾನಿಲ್ಲ, ಫೈಯರು ಇಲ್ಲ, ಗಾಳಿನೂ ಇಲ್ಲ, ಏನೂ ಇಲ್ಲ. ಬಟ್ ನಾನು ಅಂದ್ಕೊಂಡಿದ್ದ ಪ್ರಕಾರ ಫಸ್ಟ್ ಎಲಿಮಿನೇಷನ್ ಇವರೇ ಆಗ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ವೈಬ್ ಇವಾಗ ಚೇಂಜ್ ಆಗಿದೆ, ಇವಾಗ ನಡೀತಿರೋ ಪ್ರಕಾರ ವೈಬ್ ಎಲ್ಲ ಚೇಂಜ್ ಆಗಿದೆ. ಯಾಕೆಂದರೆ ಇವಾಗ ಕ್ಯಾಪ್ಟನ್ ಬೇರೆ ಆಗ್ಬಿಟ್ಟವ್ರೆ. ಸದ್ಯಕ್ಕೆ ಇವ್ರು ಎಲಿಮಿನೇಟ್ ಆಗೋ ಕಂಟೆಸ್ಟೆಂಟ್ ಅಂದರೆ ಸೇಫ್ ಆಗಿಬಿಟ್ಟಿದ್ದಾರೆ. ನೋಡೋಣ ಏನಾಗುತ್ತೆ. ನೆಕ್ಸ್ಟ್ ವಾರನಾದರೂ ಇವ್ರದ್ದು ವಿಶ್ವರೂಪ ಒಳಗಡೆಯಿಂದ ಆಚೆ ಬರುತ್ತಾ ಅಂತ ಕಾಯಬೇಕು. ಇನ್ನು ನೆಕ್ಸ್ಟ್ ಬಂದರೆ ಮಾನಸ. ಇವರು ಗಿಚ್ಚಿಗಿಲಿ ಮತ್ತು ಜಿ ಕನ್ನಡದಲ್ಲೆಲ್ಲ ತುಂಬ ಕಾಣಿಸ್ಕೊಂಡಿರೋ ವ್ಯಕ್ತಿನೇ. ಆದರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಂತ ತಗೊಂಡ್ರೆ ಅಷ್ಟು ಫೈಟ್ ಇರೋ ಕಂಟೆಸ್ಟೆಂಟ್ ಅಲ್ಲ. ಮೇ ಬಿ ಫಸ್ಟ್ ಒಂದು 2-3 ವೀಕಲ್ಲೇ ಆಚೆ ಬರ್ಬೋದು ಅಂತ ನಾನು ಅನ್ಕೋತೀನಿ. ಆಮೇಲೆ ತುಕಾಲಿ ಸಂತೋಷ್ ಅಣ್ಣಂಗೆ ಏನಂದರೆ ಒಂದು ಒಳ್ಳೆ ಪವರ್ ಇತ್ತು, ಅಪ್ಪಂಗೆ ಕಾಮಿಡಿ ಸೆನ್ಸ್ ಚೆನ್ನಾಗಿತ್ತು. ಅಲ್ಲಲ್ಲೇ ಅವ್ರದ್ದು ಒಳ್ಳೆ ಕ್ಯಾರೆಕ್ಟರ್ ಇತ್ತು. ಆ್ಯಕ್ಚುಲಿ ಯಾವ ಥರ ಕ್ಯಾರೆಕ್ಟರ್ ಅಂದರೆ, ನಾನು ಏನೋ ಒಂದು ಸರಿ ಅಲ್ಲೇನೋ ಒಂದು ಕ್ರಿಯೇಟ್ ಮಾಡ್ತೀನಿ, ಒಳ್ಳೆ ಕಾಮಿಡಿ ಕ್ರಿಯೇಟ್ ಮಾಡೋರು, ಇಲ್ಲ ಯಾರ ಬಗ್ಗೆನೋ ಮಾತಾಡೋರು, ಏನೋ ಒಂದು ನಡೀತಾ ಇತ್ತು. ಬಟ್ ಇವರಲ್ಲಿ ಆ ಥರದ್ದು ಯಾವುದೇ ಕ್ವಾಲಿಟೀಸ್ ಇಲ್ಲ. ನಗಿಸೋ ಕೆಪಾಸಿಟಿನೂ ಅಷ್ಟಕ್ಕಷ್ಟೇ. ಬಟ್ ಇವ್ರು ನಗಿಸೋ ಕೆಪಾಸಿಟಿ, ಇವ್ರು ನಗಿಸ್ಬೇಕು ಅಂದರೆ ಅಲ್ಲಿ ಪಕ್ಕದಲ್ಲಿ ತುಕಾಲಿ ಸಂತೋಷ್ ಇರಬೇಕು ಅಂತ ಅನ್ನಿಸ್ತು. ನೋಡೋಣ ಆ ಲೆವೆಲ್ಗೆ ವರ್ಕೌಟ್ ಆಗೋದು ಕಷ್ಟ ಇವ್ರದ್ದು ಅಂತ ನನಗನ್ಸಿದ್ದು. ನಿಮಗೂ ಹಿಂಗೆ ಅನಿಸ್ಬೇಕು ಅಂತ ಏನಿಲ್ಲ. ಅದು ಬಿಟ್ಟರೆ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ಗೋಲ್ಡ್ ಸುರೇಶ್. ಇವ್ರು ಹೇಳೋ ಪ್ರಕಾರ, ಅಂದರೆ ನಮ್ಗೆ ಇವಾಗ ಇವ್ರ ಬಗ್ಗೆ ಗೊತ್ತಾಗಿರೋ ಪ್ರಕಾರ ಇವರೊಬ್ಬರು ರೈತರು ಮತ್ತು ಒಳ್ಳೆ ಬಿಸ್ನೆಸ್ ಮ್ಯಾನು. ಕಷ್ಟಪಟ್ಟು ಬಂದು ಒಳ್ಳೊಳ್ಳೆ ಬಿಸ್ನೆಸ್ಗಳು ಮಾಡಿ ಸರಿಗೆ ದುಡ್ಡು ಮಾಡಿದ್ದಾರೆ. ಇವ್ರಿಗೆ ಹೇಳಬೇಕು ಅಂದರೆ, ಇವಾಗ ನಮ್ಮ ವರ್ತು ಸಂತೋಷಣ ಇದ್ರಲ್ಲ, ಅವ್ರ ತಮ್ಮನ ಥರ ಕಾಣಿಸ್ತಾರೆ ಇವ್ರು ನೋಡೋಕ್ಕೆ. ಅಂದರೆ ಹೋದ ಸೀಸನಲ್ಲಿ ಅವರಿದ್ದರೆ ಈ ಸೀಸನಲ್ಲಿ ಒಂದು
ಗೋಲ್ಡ್ ಕೋಟ ಇದ್ದರೆ ಹೆಂಗೆ ಬರುತ್ತೆ ಅನ್ನೋ ಥರ ಇವ್ರನ್ನ ಹಾಕ್ಕೊಂಡಿದ್ದಾರೆ. ನೋಡೋಣ ಕಷ್ಟ. ಮತ್ತು ವೈಬ್ಸ್ ಏನು ನಾಟ್ ಬ್ಯಾಡ್ ವೈಬ್ಸ್, ವಿನ್ ಆಗೋ ಕೆಪಾಸಿಟಿ ಎಲ್ಲ ಕಾಣಿಸಿಲ್ಲ ಅಂದರೂ ನಾಟ್ ಅಂದರೆ ವ್ಯಕ್ತಿತ್ವದಲ್ಲೇನು ಕೆಳಗಡೆ ಏನು ಕಾಣಿಸಿಲ್ಲ, ಒಳ್ಳೆ ಉತ್ತಮ ವ್ಯಕ್ತಿ ಅನ್ನೋ ಥರನೇ ಕಾಣಿಸಿದ್ದಾರೆ. ನೋಡೋಣ ಮುಂದಿನ ವಾರದಲ್ಲಿ ಬರ್ತಾ ಯಾವ ಥರ ಕಾಣಿಸ್ಕೋತಾರೆ ಅಂತ ಗೊತ್ತಾಗುತ್ತೆ. ನೋಡೋಣ. ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ಐಶ್ವರ್ಯ. ಇವರು ಪಕ್ಕಾ ನಮೃತ ಅಕ್ಕನ ಫ್ರೆಂಡು. ಯಾಕೆಂದರೆ ಒಂದು ಸ್ವಲ್ಪ ವೀಡಿಯೋಗಳಲ್ಲಿ ನಾವು ನೋಡಿದ್ದು, ಕಾಣಿಸ್ಕೊಂಡಿದ್ರು. ಮತ್ತು ಇವರು ಸೀರಿಯಲ್ ಅಂತ ಬಂದರೆ ಶಾಂಭವಿ ಮತ್ತು ಅಣ್ಣ ತಂಗಿ ಈ ಥರ ಸೀರಿಯಲ್ಗಳಲ್ಲೆಲ್ಲ ಮಾಡಿದ್ದಾರೆ. ಸಿನಿಮಾನೂ ಅಷ್ಟೇ, ಯಾವುದೋ ಒಂದು ಆಶಿಕಿ ಸಮಥಿಂಗ್ ಯಾವುದೋ ಒಂದು ಕನ್ನಡದಲ್ಲಿ ಸಿನಿಮಾನೂ ಮಾಡಿದ್ದಾರೆ. ಮತ್ತು ಇವ್ರದ್ದು ವೈಬ್ ಅಂತ ತಗೊಂಡ್ರೆ ನಾಟ್ ಬ್ಯಾಡ್ ಅಂತ ಏನಿಲ್ಲ, ಮತ್ತು ವಿನ್ನಿಂಗ್ ಕಂಟೆಸ್ಟೆಂಟ್ ಎಲ್ಲ ಏನಲ್ಲ, ಮತ್ತು ಆವ್ರೇಜ್ ಕಂಟೆಸ್ಟೆಂಟಲ್ಲಿ ಇವರು ಒಬ್ಬರು. ಲವ್ ಸ್ಟೋರಿ ಗಿಮಿಕ್ ಅಂತೆಲ್ಲ ಬಂದರೆ ಇವರು ಸ್ವಲ್ಪ ದಿನ ಉಳ್ಕೋತಾರೆ ಬಿಗ್ ಬಾಸಲ್ಲಿ ಅಂತ ಅನಿಸುತ್ತೆ. ಅದನ್ನು ಬಿಟ್ಟರೆ ಇವ್ರ ಬಗ್ಗೆ ಇನ್ನೇನು ಹೇಳೋ ಥರ ಏನಿಲ್ಲ. ಮತ್ತು ಏನಾದರೂ ಚಿಕ್ಕ ವಿಷಯನ ಸುಪುಕಂತ ತಗೋತಾರೆ. ಇನ್ನು ಎಷ್ಟೊಂದು ವಿಷಯಗಳನ್ನ ಆರಾಮಾಗಿ ಇವರೇ ಬಿಟ್ಕೊಂಡು, ಅಂದರೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಆ ಥರ ಏನೇನೋ ಇದೆ. ಇವ್ರ ಬಗ್ಗೆನೂ ನಮ್ಗೆ ಜಾಸ್ತಿ ಗೊತ್ತಿಲ್ಲದಿರೋದನ್ನ ನಾವೇನು ಜಾಸ್ತಿ ಮಾತಾಡೋದು ಬೇಡ. ನೋಡೋಣ ಮುಂದೆ ಹೋಗ್ತಾ ಇವ್ರದ್ದು ಏನು ಅಂತ ಏನಾದ್ರು ಅನಿಸಿದ್ರೆ ಮಾತಾಡೋಕ್ಕೆ ಟ್ರೈ ಮಾಡೋಣ. ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ಚೈತ್ರ ಅವರು. ಇವರು 14ನೇ ಕಂಟೆಸ್ಟೆಂಟ್ ಆಗಿ ಒಳಗಡೆ ಬಂದರು. ಇವರು ನಮ್ಗೆ ಆಚೆ ಎಲ್ಲ ಗೊತ್ತಿರೋದು ನ್ಯೂಸಲ್ಲೇ ನೋಡಿರೋದು ಇವ್ರನ್ನ. ಹೆಂಗೆ ಅಂದರೆ ಫುಲ್ ಫೈಟು ಏನೋ ನಾನು ಅಂದರೆ ಸ್ವಲ್ಪ ಹೋರಾಟ ಅದು ಇದು ಅಂತ ಓಡಾಡೋ ಇವರು. ಮತ್ತು ಒಳಗಡೆ ನೋಡಿದ್ರೆ ಎಂಟರ್ಟೈನ್ಮೆಂಟ್ಗೆಲ್ಲ ವರ್ಕೌಟ್ ಆಗೋಲ್ಲ. ಇವರು ವಾದ ಮಾಡೋದ್ರಲ್ಲೇ ಜಾಸ್ತಿ ಇರ್ತಾರೆ. ಎಂಟರ್ಟೈನ್ಮೆಂಟ್ ಕಡೆನೂ ತಲೆ ಕೊಟ್ಟರೆ ಸ್ವಲ್ಪ ದಿನ ಉಳ್ಕೊಬೋದು. ಬಟ್ TRP ವಿಷಯಕ್ಕೆ ಮೆಟೀರಿಯಲ್ ಓಕೆ, ಅಂದರೆ ಒಳ್ಳೆ ಕಂಟೆಸ್ಟೆಂಟ್ ಅಂತ ತಗೊಬೋದು. ಇನ್ನು ಅದನ್ನು ಬಿಟ್ಟು ಎಂಟರ್ಟೈನ್ಮೆಂಟ್ ಎಲ್ಲ ಮಾಡ್ತಾರೆ ಅದೆಲ್ಲ ಸುಳ್ಳು. ಇವರಿಂದ ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಂದರೆ ನನಗೆ ಅನಿಸಿದ್ದು. ನೆಕ್ಸ್ಟು ಉಗ್ರ ಮಂಜು ಅವರು. ಇವ್ರ ಬಗ್ಗೆ ಏನು ಎಲ್ಲರೂ ಆಲ್ಮೋಸ್ಟ್ ಹೆಸರು ಗೊತ್ತಿಲ್ಲ ಅಂದರೂ ಇವರು ನೋಡಿದ್ದೀವಿ ತುಂಬ ಸಿನಿಮಾ ಮಾಡೋರು. ಪುನೀತ್ ರಾಜ್ಕುಮಾರ್ ಸರ್ ಸಿನಿಮಾ ಇರ್ಬೋದು, ಆ ಥರ ದೊಡ್ಡ ಸಿನಿಮಾಗಳಲ್ಲೇ ಮಾಡಿರೋದು. ಮತ್ತು ಇವರು ಉಗ್ರಮಲ್ಲೂ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಉಗ್ರಮ್ಮು ಅದಾದಮೇಲೆ ಉಗ್ರಮಲ್ಲಿ ಒಳ್ಳೆ ಸಿನಿಮಾ. ಮತ್ತು ರೀಸೆಂಟಾಗಿ ನೋಡಿದ್ದು ಮೂರನೇ ಕರಿಯಪ್ಪ, ಆ ಸಿನಿಮಾಲೂ ಒಳ್ಳೆ ಕ್ಯಾರೆಕ್ಟ್ರು, ಸೈಕಾಗಿರುತ್ತೆ. ಅದರಲ್ಲಿ ಆಪೋಸಿಟ್ ಕಂಟೆಸ್ಟೆಂಟ್ ಥರ. ನೋಡೋಣ, ಅದು ಸಖತ್ತಾಗಿತ್ತು. ಅದನ್ನು ಬಿಟ್ಟರೆ ಕೈವಾ, ರೋನಿ, ಅದಾದಮೇಲೆ ಅಂಬಿ ನಿಂಗೆ ವಯಸ್ಸಾಯಿತು, ಈ ಸಿನಿಮಾಗಳಲ್ಲೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಒಳ್ಳೆ ಆರ್ಟಿಸ್ಟ್ ಫೀಲ್ಡಲ್ಲೆಲ್ಲ ಡೌಟ್ ಇಲ್ಲ. ಮತ್ತು ಕಂಟೆಸ್ಟೆಂಟ್ ಅಂತ ಬಂದರೆ ನಿನ್ನೆ ಅವ್ರು ಆಡಿದ್ದು ಆಟ ನೋಡಿದ್ರೆ ಹೆವಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಥರ ಕಾಣಿಸ್ಬಿಟ್ರು. ಏನು ಒಳ್ಳೆ ಬಾಸ್ಕೆಟ್ಬಾಲ್ ಪ್ಲೇಯರ್ ಅನ್ಸುತ್ತೆ ಅವ್ರಿಗೆ. ಏನು ಆಡಿದ್ರು ಇವರು, ಶಿಶಿರು ಏನೂ ಅಲ್ಲ ಅನಿಸ್ಬಿಟ್ರು. ಒಂದು ಸೈಡು 5 ಬಾಲು ಒಂದೇ ಕಡೆ ಇರೋ ಥರ ಸಕ್ಕತ್ತಾಗಿತ್ತು. ಅವ್ರ ಆಟ ನೋಡೋಕೆ ಖುಷಿ ಆಗೋಯ್ತು. ಅಂದರೆ ಸ್ವಲ್ಪ ವಯಸ್ಸಾಗಿರೋ ಥರ ಕಾಣಿಸ್ತಿದ್ರು. ಇವಾಗ ನೋಡಿದ್ರೆ ಮದುವೆ ಬೇರೆ ಆಗಿಲ್ವಂತೆ. ನೋಡೋಣ, ಒಳ್ಳೆ ಗೂಳಿ ಥರ ಕಾಣಿಸ್ಕೊಂಡವ್ರೆ. ಮುಂದೆನೂ ಇದೇ ಥರ ಕಂಟಿನ್ಯೂ ಮಾಡಿದ್ರೆ ಟಾಪ್ 5ಗೆಲ್ಲ ಏನು ಡೌಟ್ ಇಲ್ಲ. ವಿನ್ನರ್ಗೆ ನೋಡೋಣ ಏನು ಆಗ್ತಾರೆ ಅಂತ. ಬಟ್ ವ್ಯಕ್ತಿನೂ ಏನು ಒಂದು ವಿಷಯ ಏನಂದರೆ ರೈಸ್ ಆಗೋ ಟೈಮ್ ಇತ್ತು. ಅಂದರೆ ಮಾನಸಂಗೆ ಇದು ಮಾಡಿದಾಗ ಆ ಟೈಮಲ್ಲಿ ಮಾತಾಡಿದ ವ್ಯಕ್ತಿಯಲ್ಲಿ ಇವರು ಒಬ್ಬರು ಒಳ್ಳೆ ಟೈಮಲ್ಲಿ ಮಾತಾಡಿದ್ರು ಅಂತ ಅನ್ನಿಸ್ತು. ನೋಡೋಣ ಮುಂದೆ ಹಿಂಗೆ ಒಳ್ಳೊಳ್ಳೆ ಗೇಮ್ಗಳನ್ನ ಗೆದ್ಕೊಂಡು ನಮಗೂ ಎಂಟರ್ಟೈನ್ ಮಾಡಿಕೊಂಡು, ಎಂಟರ್ಟೈನ್ಮೆಂಟ್ ವಿಷಯದಲ್ಲೂ ಏನು ಕಡಿಮೆ ಇಲ್ಲ, ಕಿಲಾಡಿನೇ. ನೋಡೋಣ ಏನಾಗುತ್ತೆ ಅಂತ ಮುಂದೆ. ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ಮೋಕ್ಷಿತಾ. ಇವರು ಜೀ ಕನ್ನಡದಲ್ಲಿ ತುಂಬ ಎಪಿಸೋಡ್ಗಳು ಮಾಡಿರೋ ಪಾರು ಸೀರಿಯಲ್ನ ಹೀರೋಯಿನ್. ಮತ್ತು ಒಳಗಡೆ ಬಂದಿದ್ದಾರೆ. ಒಳ್ಳೆ ನೋಡಿದ್ರೆ ಇವಾಗ ನೋಡಿದ್ರಲ್ಲಿ ಒಳ್ಳೆ ಹುಡುಗಿ. ಮತ್ತು ಫುಲ್ಲು ಡೀಸೆಂಟು. ವರ್ಕೌಟ್ ಸ್ವಲ್ಪ ಕಷ್ಟ, ಅಂದರೆ ಡೀಸೆಂಟಾಗಿದ್ದರೆ ಗೆಲ್ಲಕ್ಕಾಗಲ್ಲ ಅಂತಲ್ಲ, ಬಟ್ ಮಾತಾಡೋ ಜಾಗದಲ್ಲಾದರೂ ಮಾತಾಡಬೇಕು. ಅವ್ರು ಎಲ್ಲೂ ಮಾತಾಡ್ತಿರೋದೇ ಕಾಣಿಸ್ತಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ವರ್ಕೌಟ್ ಆಗಿ ಸೂಪರಾಗಿ ಕಾಣಿಸ್ಕೊಂಡು ಎಲ್ಲ ಆದರೆ ಇವರು ಉಳ್ಕೋತಾರೆ. ಮತ್ತು ವಿನ್ನಿಂಗ್ ಕಂಟೆಸ್ಟೆಂಟ್ ಅಂತ ಏನು ಅನಿಸಿಲ್ಲ ನನಗೆ. ಗೆದ್ದರೆ ನಮಗೂ ಖುಷಿನೇ, ಯಾರು ಗೆದ್ದರೂ ಖುಷಿನೇ, ಯಾರು ಗೆದ್ದರೆ ಏನು ಬೇಜಾರೇನಿಲ್ಲ. ನಮ್ಗೆ ಅನ್ನಿಸ್ತಾರ ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ನೆಕ್ಸ್ಟು ಲಾಸ್ಟ್ ಕಂಟೆಸ್ಟೆಂಟ್ 17. ಇವ್ರು ಬಂದು ರಂಜಿತ್. ಇವರು ಫೇಮಸ್ ಸೂರ್ಯದೇವ. ಎಲ್ರಿಗೂ ಗೊತ್ತಿರೋ ಪ್ರಕಾರ ಇವರು ಸೂರ್ಯ ಅಂತಲೇ ಫೇಮಸ್ ಆಗಿರೋದು. ತುಂಬ ಜನ ನೋಡಿದ್ದಾರೆ ಅವ್ರನ್ನ. ಅಂದರೆ ಆ ಸೀರಿಯಲಿಂದ, ಶನಿ ಸೀರಿಯಲಿಂದನೇ ಹೆವಿ ಫೇಮಸ್ಸು.
ಒಂದು ಒಳ್ಳೆ ಖಡಕ್ ಕ್ಯಾರೆಕ್ಟ್ರು, ನೋಡೋಕ್ಕೂ ಖಡಕ್ಕಾಗಿರೋ ವ್ಯಕ್ತಿ, ಒಳ್ಳೆ ಘಟ. ಅದನ್ನು ಬಿಟ್ಟರೆ ಇವ್ರನ್ನ ವಿನ್ನರ್ ಅಂತ ಇನ್ನು ಆ ವೈಬ್ ಇವರಲ್ಲಿ ಕಾಣಿಸಿಲ್ಲ. ಬಟ್ ಒಳ್ಳೆ ಕಂಟೆಸ್ಟೆಂಟು, ಸರ್ವೈವ್ ಆಗ್ತಾರೆ ತುಂಬ ದಿನ, ಅಂದರೆ ತುಂಬ ವಾರ ಇರ್ತಾರೆ ಅನ್ನೋ ಥರ ಕಾಣಿಸ್ತಾ ಇದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ. ಇವಾಗ ನಿನ್ನೆ ಆಡಿದ ಟಾಸ್ಕಲ್ಲಿ ಸಖತ್ತಾಗಿ ಆಡಿ ಕ್ಯಾಪ್ಟನ್ಸಿಗೆ ಇವರೇ ಚಾನ್ಸ್ ಕೊಟ್ಟಿದ್ದು. ನೋಡೋಣ, ಒಳ್ಳೆ ಕಂಟೆಸ್ಟೆಂಟ್ ಅಂತ ಆಗ್ಬೋದು, ಬಟ್ ವಿನ್ನಿಂಗ್ ವೈಬ್ ಎಲ್ಲ ಇಲ್ಲ. ನನ್ನ ಪ್ರಕಾರ ತ್ರಿವಿಕ್ರಮ್ ಈ ಸಲ ಬಿಗ್ ಬಾಸ್ನ ವಿನ್ ಆಗ್ಬೋದು. ಅವರು ವಿನ್ ಆಗ್ತಾರೆ. ಇವಾಗ ಫಸ್ಟು ಏನಂತಾರೆ, ಫಸ್ಟ್ ಲುಕ್ಕಲ್ಲಿ ಅನಿಸಿರೋದು ತ್ರಿವಿಕ್ರಮ್ ಅವ್ರು ವಿನ್ ಆಗ್ತಾರೆ ಅಂತ. ಇವ್ರನ್ನ ಬಿಟ್ಟರೆ ಯಾರು ವಿನ್ ಆಗ್ಬೋದು ಅಂತ ಅನಿಸುತ್ತೆ ಅಂದರೆ, ಇವಾಗ ಅಂದರೆ ಇನ್ನು 3 ಜನ ಯಾರು ಆ ಲೈನಲ್ಲಿದ್ದಾರೆ ಅಂದರೆ, ಒಂದು ಉಗ್ರ ಮಂಜಣ್ಣ, ಇನ್ನೊಂದು ಬಂದು ಶಿಶಿರು, ಇನ್ನೊಂದು ಧರ್ಮಕೀರ್ತಿರಾಜ್. ಇವ್ರು 3 ಜನ ಅಂತ ನೆಕ್ಸ್ಟ್ ಲೈನಲ್ಲಿರೋದು. ಅಂದರೆ ಇದು ನನಗೆ ಅನ್ನಿಸ್ತಾ ಇರೋದು, ನಿಮಗೂ ಹಿಂಗೆ ಅನ್ನಿಸ್ಬೇಕು ಅಂತೇನಿಲ್ಲ. ನಿಮ್ಗೇನು ಅನಿಸುತ್ತೆ ಇಲ್ಲಿ ತನಕ ಮಾತಾಡಿರೋದು, ಅದರಲ್ಲಿ ನಿಮ್ಗೆ ಏನಾದ್ರು ಕಮೆಂಟಲ್ಲಿ ಹೇಳಬೇಕು ಅನ್ಸಿದ್ರೆ ಆರಾಮಾಗಿ ಹೇಳಿ. ಯಾಕೆಂದರೆ ನಿಮ್ಗೇನು ಅನಿಸುತ್ತೆ, ನಿಮ್ಮ ಅಭಿಪ್ರಾಯಗಳು, ಅಂದರೆ ನಿಮ್ಮ ಅಭಿಪ್ರಾಯಗಳು ಏನಿರುತ್ತೆ ಅದನ್ನೆಲ್ಲ ಕಮೆಂಟಲ್ಲಿ ಆರಾಮಾಗಿ ಶೇರ್ ಮಾಡಿ. ಅಲ್ಲಿ ಅನಿಸಿದ್ದು. ಮತ್ತು ಈ ಸಲ ಒಳ್ಳೆ ಸ್ಟಾರ್ಟ್. ಆ್ಯಕ್ಚುಲಿ ಸ್ವರ್ಗ ನಿವಾಸಿ, ನರಕ ನಿವಾಸಿ ಏನೋ ಒಂದು ಒಳ್ಳೆ ಪ್ಲ್ಯಾನ್ ಇಟ್ಕೊಂಡಿದ್ದಾರೆ. ಅದನ್ನು ಬಿಟ್ಟರೆ ಇನ್ನು ಈಗ ನಾನು ಟಾಪ್ 5 ಇವಾಗ ಸದ್ಯಕ್ಕೆ ಇರೋರಲ್ಲಿ ಟಾಪ್ 5 ಅಂದ್ಕೊಂಡಿರೋದು, ಒಂದು ತ್ರಿವಿಕ್ರಮ್ ಅಫ್ಕೋರ್ಸ್. ಇವಾಗ ಏನೇನು ಹೇಳಿದೆ ವಿನ್ನರ್ ಥರ ಕಾಣಿಸ್ತಾರೋ ಅವ್ರ, ಅಂದರೆ 5 ಸ್ಟಾರ್ ನಾನು ಕೊಡ್ತಾರೋ ರೇಟಿಂಗ್. ಇವಾಗಿರೋ ಕಂಟೆಸ್ಟೆಂಟ್ಗಳಿಗೆ ರೇಟಿಂಗ್ ಕೊಡಬೇಕು ಅನಿಸಿದ್ರೆ ಏನೇನು ಕೊಡ್ಬೋದು. ಟಾಪ್ ಅಂದರೆ 5 ಸ್ಟಾರಲ್ಲಿ ಯಾರ್ಯಾರು ಬರ್ತಾರೆ ಅಂದರೆ, ಧರ್ಮಕೀರ್ತಿರಾಜ್ ಅವ್ರು ಇರ್ಬೋದು, ಶಿಶಿರ್ ಅವ್ರು ಇರ್ಬೋದು, ತ್ರಿವಿಕ್ರಮ್ ಅವ್ರು ಇರ್ಬೋದು, ಮತ್ತು ಉಗ್ರ ಮಂಜಣ್ಣ. ಇವ್ರಿಗೆಲ್ಲ ಆರಾಮಾಗಿ 5 ಸ್ಟಾರ್ ಕೊಡ್ಬೋದು, ನೋ ಪ್ರಾಬ್ಲಮ್. ಅಂದರೆ ಒಳ್ಳೆ ಕಂಟೆಸ್ಟೆಂಟ್ಗಳ ಥರ ಕಾಣಿಸ್ತಾ ಇದ್ದಾರೆ. ಇನ್ನು 4 ಸ್ಟಾರ್ ಅಂತ ಬಂದರೆ, ಒಂದು ಭವ್ಯ ಅವರು, ಇನ್ನೊಂದು ಗೌತಮಿ ಅವರು, ಇನ್ನೊಂದು ಧನ್ರಾಜ್. ಅವರು ಎಂಟರ್ಟೈನ್ಮೆಂಟ್ಗೆ ಏನು ಪ್ರಾಬ್ಲಮ್ ಇಲ್ಲ, ಹಂಗಾಗಿ ಧನ್ರಾಜ್. ಅದಾದಮೇಲೆ ಗೋಲ್ಡ್ ಸುರೇಶ್, ಅದಾದಮೇಲೆ ರಂಜಿತ್ ಮತ್ತು ಮೋಕ್ಷಿತಾ. ರಂಜಿತ್ ಇವರು 4 ಸ್ಟಾರ್, ಇವ್ರಿಗೆಲ್ಲ ಆರಾಮಾಗಿ ಕೊಡ್ಬೋದು, ನಾಟ್ ಪ್ರಾಬ್ಲಮ್. ಆರಾಮಾಗಿ ಉಳ್ಕೊಳ್ಳೋ ಅಂಥ ಕಂಟೆಸ್ಟೆಂಟ್ಗಳು. ಇನ್ನು ಒಂದು 3 ಸ್ಟಾರ್ ಕೊಡ್ಬೋದು ಅಂತ ಬಂದರೆ, ಚೈತ್ರ, ಐಶ್ವರ್ಯ, ಜಗದೀಶ್ ಮತ್ತು ಅನುಷಾ. ಚೈತ್ರ, ಐಶ್ವರ್ಯ, ಜಗದೀಶ್ ಮತ್ತು ಅನುಷಾ. ಚೈತ್ರ ಮತ್ತು ಜಗದೀಶ್ ಇವರು ಪಕ್ಕಾ TRP ಪೀಸ್ಗಳು, ಇದರಲ್ಲೇನು ಡೌಟೇ ಇಲ್ಲ. ಇನ್ನು ಐಶ್ವರ್ಯ ಮತ್ತು ಅನುಷಾ ಲವ್ ಗಿಮಿಕ್, ಅಂದರೆ ಇವಾಗ ಬಿಗ್ ಬಾಸಲ್ಲಿ ಲವ್ ಸ್ಟೋರಿಗೆ ಏನಾದ್ರು ತೋರಿಸ್ಬೇಕು ಅಂತಿದ್ರೆ ಅವ್ರು ಇಟ್ಕೊಂಡು ನಡೆಸ್ಬೋದು. ಅದಕ್ಕೋಸ್ಕರ ಅವರಿಬ್ರನ್ನ ಉಳಿಸ್ಕೋತಾರೆ. ಅಂದರೆ ಒಂದು 3 ಸ್ಟಾರ್ ಕೊಟ್ಟಿರೋದು. ಇನ್ನು ನಂಗೆ ಅನಿಸಿದ್ದು 2 ಸ್ಟಾರ್ ಯಾರ್ಯಾರು ಅಂದರೆ, ಯಮುನಾ, ಹಂಸ, ಮಾನಸ. ಯಮುನಾ ಮೇಡಮು, ಹಂಸ ಅವರು ಮತ್ತು ಮಾನಸ ಅವರು. ಇವ್ರು 3 ಜನದ ಬದಲು ಇನ್ನೂ ಒಳ್ಳೆ ಕಂಟೆಸ್ಟೆಂಟ್ಗಳಿಗೆ ಅವಕಾಶ ಕೊಡ್ಬೋದಾಗಿತ್ತು ಅಂತ ನನಗೆ ಅನ್ನಿಸ್ತು. ಅಂದರೆ ಇವ್ರು ಅಂಥ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳಲ್ಲ ಈ ಸಲ ಬಿಗ್ ಬಾಸಲ್ಲಿ. ಇರೋ 17 ಜನನೂ ಒಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟೇ ಹಾಕಿದ್ರೆ ಇನ್ನೂ ಬೆಟರ್ ಆಗುತ್ತೆ. ಬಿಗ್ ಬಾಸ್ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ನಂಗೆ ಅನಿಸಿದ್ದು. ಇನ್ನು ಈ ವಾರದ ಕಿಚ್ಚನ ಚಪ್ಪಾಳೆ ಅಂತ ಬಂದರೆ, ನನಗೆ ಅನ್ನಿಸ್ತಿರೋ ಪ್ರಕಾರ ಒಂದು ಧರ್ಮಕೀರ್ತಿರಾಜ್ ಅವ್ರಿಗೆ, ಇಲ್ಲ ಮಂಜಣ್ಣ, ಇವರಿಬ್ಬರಿಗೆ, ಅಂದರೆ ಒಳ್ಳೆ ಟೈಮಲ್ಲಿ ಮಾನಸ ಅವ್ರಿಗೆ ಏನೋ ಆಗಿದ್ದ ಟೈಮಲ್ಲಿ ಮಾತಾಡಿದ್ರು ಅಂತ ಒಂದು ರೀಸನ್ನು. ಇನ್ನೊಂದು ಇವರು ಯಾರು, ಧನ್ರಾಜ್. ಆ್ಯಕ್ಚುಲಿ ಅವ್ರು ನಡೀತಾ ಇದ್ದಿದ್ದು ಒಂದು ಒಳ್ಳೆ ರಫು ನೆಕ್ಸ್ಟ್ ಲೆವೆಲ್ ಜಗಳ ಆಗೋ ಸೀನ್ನ ಅವ್ರಿಗೆ ಹೆಂಗೆ ಬೇಕು ಅದನ್ನು ಮ್ಯಾನೇಜ್ ಮಾಡಿಕೊಂಡು ಅದನ್ನು ಅಲ್ಲೇ ರಿಯಾಕ್ಟ್ ಮಾಡಿಕೊಂಡು ಸಕ್ಕತ್ತಾಗಿ ಇಟ್ಕೊಂಡ್ರು ಅಂತ ಅನ್ನಿಸ್ತು. ನೋಡೋಣ, ಅಂದ್ಕೊಂಡಿದ್ದೀನಿ ಇವ್ರಿಗೆ ಬರಬೇಕು ಅಂತ ಏನಿಲ್ಲ. ನನಗೆ ಅನಿಸಿರೋದು ಇಷ್ಟು. ಮತ್ತು ಈ ವಾರ ಎಲಿಮಿನೇಷನ್ ಅಂತ ಬಂದರೆ, ಅದೇ ನಾನು ಹೇಳಿದ್ದು, ನನ್ನ ಪ್ರಕಾರ ಇಲ್ಲ ಯಮುನಾ ಅವರು, ಇಲ್ಲ ಮಾನಸ ಅವರು. ಅಂದರೆ ಹಂಸ ಅವರೇ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ ನನ್ನ ಪ್ರಕಾರ. ಬಟ್ ಅವರು ಇವಾಗ ಕ್ಯಾಪ್ಟನ್ ಆಗಿರೋದ್ರಿಂದ ಅವ್ರು ಹೋಗಲ್ಲ. ಇವರಿಬ್ಬರಲ್ಲಿ ಒಬ್ಬರು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ, ಯಾರನ್ನ ಕಳಿಸ್ತಾರೆ, ಯಾರು ಹೋಗ್ಬೋದು ಅಂತ ಇವತ್ತು ಸಂಜೆ ಏನು ಬರುತ್ತೆ ಅದರಲ್ಲಿ ಗೊತ್ತಾಗ್ಬಿಡುತ್ತೆ. ಸದ್ಯಕ್ಕೆ ಇವತ್ತಿನ ಬಿಗ್ ಬಾಸ್ ನಾನು ಅಂದ್ಕೊಂಡಿರೋದು, ನನಗೆ ಅನಿಸಿರೋದಿದು. ನಿಮ್ಗೇನೇನು ಅನಿಸುತ್ತೆ ಅನ್ನೋದನ್ನು ನೀವು ಕಮೆಂಟಲ್ಲಿ ಹಾಕಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಇದನ್ನು ಮಾತ್ರ ಮರಿಬೇಡಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡೋದಕ್ಕೆ ನಿಮ್ಮ ಸಪೋರ್ಟ್ ಇರಬೇಕು ಅಂತ ಕೇಳ್ಕೊತೀನಿ. ಓಕೆ, ಬಾಯ್. ಮತ್ತೆ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಇದೇ ಥರ ಅಂದರೆ ನಾನು ಏನಾದರೂ ಮಿಸ್ಟೇಕ್ ಮಾಡ್ತಾಯಿದ್ದೀನಿ ಈ ವಿಡಿಯೋ, ಅಂದರೆ ನೆಕ್ಸ್ಟ್ ಮಾಡೋ ವೀಡಿಯೋಲಿ ಕರೆಕ್ಷನ್ಗಳು ತೊಗೋಬೇಕು ಅಂದರೆ, ನನಗಿಂತ ಮುಂಚೆ ವೀಡಿಯೋಗಳು ಮಾಡ್ತಾ ಇರೋ ತುಂಬ ಜನ ಇದ್ದೀರಾ, ಅವ್ರು ಸ್ವಲ್ಪ ಕರೆಕ್ಷನ್ಗಳನ್ನ ಹೇಳಿ. ನಿಮ್ಮ ಸಪೋರ್ಟ್ ಇರಲಿ. ಓಕೆ, ಬಾಯ್.